ಇದು ನೋ ಫೇಲ್ ರೆಸ್ಟೋರೆಂಟ್ ಸ್ಟೈಲ್ ಸ್ಪೈಸಿ ಆಗಿರೋ ಪೆಪ್ಪರ್ ಚಿಕನ್ ರೆಸಿಪಿ. ಯಾಕಂದ್ರೆ ಇದು ಯಾರೇ ಮಾಡಿದ್ರು ಹೇಗೆ ಮಾಡಿದ್ರು ತುಂಬಾ ರುಚಿಯಾಗುತ್ತೆ. ಅಷ್ಟೇ ಅಲ್ಲ, ತುಂಬಾ ಜನಕ್ಕೆ ಲಾರ್ಜ್ ಸ್ಕೇಲ್ ಅಲ್ಲಿ ಕಡಿಮೆ ಸಮಯದಲ್ಲೂ ಕೂಡ ಈಸಿಯಾಗಿ ಮಾಡೋ ಒನ್ ಆಫ್ ದ ಚಿಕನ್ ಸ್ಟಾರ್ಟರ್ ಇದು. ಇದನ್ನ ಮಾಡಕ್ಕೆ ಕ್ಲೀನ್ ಮಾಡಿರೋ ಚಿಕನ್ಗೆ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಕ್ಕೆ ಅಂತ ಇಟ್ಟು ಪ್ಯಾನ್ಗೆ ಕಾಳುಮೆಣಸು, ಜೀರಿಗೆ, ಸೋಂಪನ್ನ ಹಾಕಿ ಒಳ್ಳೆ ಘಮ ಬರೋ ತನಕ ಲೋ ಫ್ಲೇಮ್ ಅಲ್ಲಿ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ತರಿತರಿಯಾಗಿ ಇದನ್ನ ಪುಡಿ ಮಾಡಿಟ್ಕೊಂಡು ಪಾತ್ರೆಗೆ ಎಣ್ಣೆ, ಸೋಂಪು, ಕರಿಬೇವು, ಹಸಿಮೆಣಸಿನಕಾಯಿನ ಹಾಕಿ ಫ್ರೈ ಮಾಡಿ ಇದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಕೆಂಪಗಾದ್ಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್, ಸ್ವಲ್ಪ ಉಪ್ಪು ಮತ್ತೆ ಒಂದ್ ಅರ್ಧಂಬರ್ಧ ಸಿಪ್ಪೆ ತೆಗೆದು ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿ ಮಿಕ್ಸ್ ಮಾಡಿ ಚಿಕನ್ ನೀರ್ ಬಿಟ್ಟು ಸ್ವಲ್ಪ ಬೆಂದು ಎಣ್ಣೆ ಬಿಡಕ್ ಶುರು ಆದ್ಮೇಲೆ ಅವಾಗ್ಲೇ ಮಾಡಿಟ್ಕೊಂಡಿರೋ ಸ್ವಲ್ಪ ಮೆಣಸು, ಜೀರಿಗೆ ಪುಡಿ ಹಾಕಿ ಚಿಕನ್ ಬೇಯಕ್ ಬೇಕಾಗಿರೋಷ್ಟು ನೀರ್ ಹಾಕಿ ಮಿಕ್ಸ್ ಮಾಡಿ ಚಿಕನ್ ಸಾಫ್ಟ್ ಆಗೆಲ್ಲ ಬೆಂದ ಮೇಲೆ ಮತ್ತೆ ಇನ್ನು ಸ್ವಲ್ಪ ಮೆಣಸಿನ ಪುಡಿ ಮತ್ತೆ ಬೇಕಿದ್ರೆ ಮಸಾಲೆ ಎಲ್ಲ ನೀಟಾಗಿ ಕೋಟ್ ಆಗಕ್ಕೆ 1 ಸ್ಪೂನ್ ಕಾರ್ನ್ಫ್ಲವರ್ ನೀರ್ ಹಾಕಿ ಮಿಕ್ಸ್ ಮಾಡಿ ಲಾಸ್ಟ್ ಅಲ್ಲಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿನ ಹಾಕಿದ್ರೆ ಸ್ಪೈಸಿ ಆಗಿರೋ ಪೆಪ್ಪರ್ ಚಿಕನ್ ತಯಾರಾಗತ್ತೆ. ನಿಮ್ಗೆ ಇನ್ನೂ ಡಾರ್ಕ್ ಕಲರ್ ಬೇಕು ಅಂತಂದ್ರೆ ಕಾರ್ನ್ಫ್ಲವರ್ ಎಲ್ಲ ಹಾಕಿದ್ಮೇಲೆ 1 ಸ್ಪೂನ್ ಸೋಯಾ ಸಾಸ್ ಕೂಡ ಹಾಕೋಬಹುದು. ನಾನಿಲ್ಲಿ ಹಾಕಿಲ್ಲ.